ಎಲ್ಲ ಅಮ್ಮಂದ್ರಿಗೂ ಈ ರೀತಿ ಅವಮಾನ ಆಗೇ ಇರುತ್ತೆ. ನಾನು ನಮ್ಮಮ್ಮ ತರಕಾರಿ ತಗೊಳ್ಳೋಣ ಅಂತ ಸಂತೆಗೆ ಹೋಗಿದ್ವಿ. ತರಕಾರಿ ಎಲ್ಲ ತಗೊಂಡಾದ್ಮೇಲೆ ಕೊತ್ತಂಬರಿ ಸೊಪ್ಪು ಒಂದ್ ಕಟ್ಟೆ ಎಷ್ಟಣ ಅಂತ ನಮ್ಮ ಅಮ್ಮ ಕೇಳಿದ್ರು. ಅಂಗಡಿ ಅವ್ರು ಹೇಳಿದ್ರು ಕಟ್ 40 ರೂಪಾಯಿ ಅಂತ. 40 ರೂಪಾಯಿ 30 ರೂಪಾಯಿ ಮಾಡ್ಕೊಳ್ಳಿ, ಒಂದ್ 10 ರೂಪಾಯಿ ಕಡಿಮೆ ಮಾಡ್ಕೊಳ್ಳಿ ಅಂತ ನಮ್ಮ ಅಮ್ಮ ಕೇಳಿದ್ರು. ಬೇಕಾದ್ರೆ ತಗೊಳ್ಳಿಲ್ಲ, ತಗೊಳ್ಳೋರ್ ಜಾಗ ಆದ್ರೂ ಬಿಡಿ ಅಂತ ಅಂಗಡಿ ಅವರು ಹೇಳಿದ್ರು. ಇದನ್ನೆಲ್ಲ ನೋಡಿದ ನನಗೆ ತುಂಬಾ ಬೇಜಾರಾಯ್ತು. ಇದಕ್ಕೇನಾದ್ರೂ ಒಂದ್ ಮಾಡ್ಲೇಬೇಕಲ್ಲ ಅಂತ ಅನ್ಸ್ತು. ಡೈರೆಕ್ಟ್ ಆಗಿ ಮನೆಗೆ ಬಂದ್ವಿ. ಮನೆ ಮುಂದೆ ಇರೋ ಸಾಧಾರಣ ಮಣ್ಣಿಗೆ ನಮ್ಮ ಹತ್ರ ಕುರಿ ಮೇಕೆ ಗೊಬ್ಬರ ಇರೋದನ್ನ ಕಲ್ಸಿ ಟೆರೆಸ್ ಮೇಲೆ ತಗೊಂಡೋದ್ವಿ. ಆನ್ಲೈನ್ ಅಲ್ಲಿ 4 ಗ್ರೋ ಬ್ಯಾಗ್ ನ ಆರ್ಡರ್ ಮಾಡಿ ತರ್ಸ್ಕೊಂಡ್ವಿ. ಆ ಗ್ರೋ ಬ್ಯಾಗ್ ಗೆ ಗೊಬ್ಬರ ಮಣ್ಣು 2 ಹಾಕಿ ರೆಡಿ ಮಾಡ್ಕೊಂಡ್ವಿ. ಕೊತ್ಮಿರಿ ಬೀಜಗಳನ್ನ ಅದ್ರ ಮೇಲೆ ತಳ್ಳಕ್ ಹಾಕಿ ಮಣ್ಣನ್ನ ಮುಚ್ಚಿದ್ವಿ. ಡೈಲಿ ಅದಕ್ಕೆ ಬೇಕಾಗಿರೋ ನೀರನ್ನ ಹಾಕ್ತಾ ಬಂದ್ವಿ. ಬರೀ 5 ದಿವಸದಲ್ಲಿ ಮೊಳಕೆ ಬಂತು. 10 ದಿವಸದಲ್ಲಿ 4 ಎಲೆ ಬಿಡ್ತು. ಒಂದು ತಿಂಗಳಲ್ಲಿ ಆಲ್ಮೋಸ್ಟ್ ಒಂದ್ ರೇಂಜ್ ಗೆ ರೆಡಿನೇ ಆಗ್ಬಿಡ್ತು. ಜಸ್ಟ್ 40 ದಿನದಲ್ಲಿ ಅಂಗಡಿಲಿ ಕೊಡೋ ಸೊಪ್ಪಿಗಿನ ಸಖತ್ತಾಗಿ ಬೆಳೀತು. ಅದೇನೋ ಗೊತ್ತಿಲ್ಲ, ಯಾವ ತರ ಹುಳಾನು ಅಟ್ಯಾಕ್ ಆಗಿಲ್ಲ, ಯಾವುದೇ ಗೊಬ್ಬರನೂ ಹಾಕಿಲ್ಲ. ಬರೀ ಕುರಿ ಮೇಕೆ ಗೊಬ್ಬರ ಏನ್ ಸ್ಟಾರ್ಟಿಂಗ್ ಅಲ್ಲಿ ಆಗದೆ ಅದನ್ನ ಬಿಟ್ಟು ಒಂದು ಕಟ್ಟು ಕಿತ್ಕೊಂಡೋಗಿ ಕೊಟ್ಟೆ ನೋಡಿ ನಮ್ಮ ಅಮ್ಮಗೆ. ನಮ್ಮಮ್ಮ ಫುಲ್ ಖುಷಿ. 1 ಕೋಟಿ ಕೊಟ್ರು ಆ ಖುಷಿ ಇಲ್ಲ. ಗರ್ಲ್ ಫ್ರೆಂಡ್ಸ್ಗೆ ರೋಸ್ ಕಟ್ಟು, ಅಪ್ಪನ್ಗೆ ಬಿಡಿ ಕಟ್ಟು, ಅಮ್ಮನ್ಗೆ ಕೊತ್ತಂಬರಿ ಸೊಪ್ಪು ಕಟ್ಟಲ್ಲೇ ಜೀವನ.